ಭಾಳ ದಿವಸಗಳ ಮೇಲೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತಿದ್ದೀನಿ. ನಮಸ್ಕಾರ. ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. ಆಮೇಲೆ ಡೈರೆಕ್ಟ್ರ್ ಪ್ರೊಡ್ಯೂಸರ್ ಮೇಲೆ ಒಂದು ಫಸ್ಟ್ ಕಂಪ್ಲೇಂಟ್, ಈ ಫ್ಲೆಕ್ಸ್ಗಳು ನೆಕ್ಸ್ಟ್ ಟೈಮ್ ಹಾಕಬೇಕಾದ್ರೆ ನನ್ನ ಮುಖ ಅಷ್ಟು ದೊಡ್ಡದಾಗಿ ಹಾಕಬಾರ್ದು, ಅವರಿಬ್ಬರ ಮುಖ ಹಾಕಿ ನನ್ನನ್ನು ಬ್ಯಾಕ್ಗ್ರೌಂಡ್ನಲ್ಲಿ ಇಟ್ಕೋಬೇಕು. ಹಾಗೇನೆ ನಿಮ್ಮ ಟೈಟಲ್ ಕಾರ್ಡ್ನಲ್ಲಿ ಕೂಡ ನನ್ನ ಹೆಸರು ಮುಂಚೆ ಬರಬಾರ್ದು. ಓಕೆ, ಫಸ್ಟ್ ಅವರಿಬ್ಬರದ್ದು ಬಂದು ಆಮೇಲೆ ನಂತರ ನಂದು ಬರಬೇಕು. ಓಕೆ, ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡಿರಿ. ಎಲ್ಲೆಲ್ಲಿ ಯಾರ್ಯಾರಿಗೆ ಸರಿಯಾದ ಕ್ರೆಡಿಟ್ ಸಿಗಬೇಕು ಅಲ್ಲಿ ಸಿಕ್ಬಿಡಬೇಕು. ನನಗೆ ಬಹಳ ಸಂತೋಷ ಆಯಿತು. ಈ ಜಗದೀಶ್ ಅನ್ನೋರು 8 ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿದ್ರೆ, ಏಪ್ರಿಲ್ನ ಹಿಮಬಿಂದು ಅಂತ. ಅದಾದ ಮೇಲೆ ಸುಮಾರು ಒಂದು 200 ಕತೆ ಹೇಳಿದ್ದಾನೆ ನನಗೆ. ಪ್ರತಿ ವಾರ ಬಂದು ಒಂದು ಸಾರಿ ಒಂದು ವಿಸಿಟ್ನಲ್ಲಿ ಒಂದಲ್ಲ 10 ಕತೆ, ಎಲ್ಲ ಕತೆಗಳಿಗೂ ಓಕೆ ಅಂತಿದ್ದೀನಿ ನಾನು. ಅವನ್ನೆಲ್ಲ ಬಿಟ್ಟು ಫೈನಲ್ ಆಗಿ ಇದನ್ನು ತಗೊಂಬಂದು ಮಾಡಿದ್ದಾರೆ. ಅವ್ರಿಗೆ ನೆರೇಷನ್ ಇದು ಅದು ಚಾತುರ್ಯ ಇದೆ, ಭಾಳ ಚೆನ್ನಾಗಿ ನೆರೇಟ್ ಮಾಡ್ತಾರೆ. ಹಾಗಾಗಿ ನಮಗೆ ಗೊತ್ತಾಗುತ್ತೆ ಅವ್ರು ಏನು ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಕೂಡ ಒಂದ್ಸಾರಿ ಬಂದು ಹೇಳಿದರು, ನನಗೆ ಮೆಚ್ಚುಗೆ ಆಯಿತು. ಒಂದು ಯಾರನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು. ಓಕೆ, ರಿಯಲಿಸ್ಟಿಕ್ ಆಗಿ ರಿಯಲ್ ಕ್ಯಾರೆಕ್ಟರ್ಸನ್ನು ಇಟ್ಕೊಂಡು ಮಾಡಿರೋದು ಬಹಳ ಮೆಚ್ಚುಗೆಯ ಅಂಶ. ಅದೇ ಎಲ್ಲ ಕಡೆಯೂ ಬಹಳ ದೊಡ್ಡ ಹೆಸರನ್ನು ಪಡೆಯುತ್ತೆ ಅನ್ನೋದು ನನ್ನ ಭಾವನೆ. ಇವರಿಬ್ಬರು ಕೂಡ ನನಗೆ ಒಂದು ರೀತಿಯ ಅನೇಕ ಪ್ರಶ್ನೆಗಳಿತ್ತು. ಓಕೆ, ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ವೈಯಕ್ತಿಕವಾಗಿ ನನಗೆ ಕೆಲವು ಪ್ರಶ್ನೆಗಳಿತ್ತು. ಇವರಂಥ ಅವ್ರಿಗೆ ಹುಟ್ಟಿನಿಂದ ಈ ರೀತಿ ಇರೋದರಿಂದ ಕನಸುಗಳು ಬೀಳುತ್ತಾ ಇವರಿಗೆ ಅಂತ. ಯಾಕೆಂದ್ರೆ ನನಗೆ ನನ್ನ ಕಲ್ಪನೆಯಲ್ಲಿ ಎಲ್ಲೋ ಒಂದು ಕಡೆ ಅವರ ಕನಸುಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬಹುದಾ ಅಂತ ಯೋಚನೆ ಮಾಡ್ತೇವೆ ಒಂದು 15 ವರ್ಷದ ಹಿಂದೆ. ಆಮೇಲೆ ಅನ್ನಿಸ್ತು ಅವರು ಕನಸುಗಳು ಬೀಳುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಹೆಚ್ಚಿಗೆ ಇದನ್ನು ಮಾಡೋಕ್ಕೆ ರಿಸರ್ಚ್ ಮಾಡೋಕ್ಕೆ ಹೋಗಿರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರಿಲ್ಲ, ಕನಸುಗಳು ಬೀಳುತ್ತೆ ನಮಗೆ ಅಂತ. ಯಾವ ರೀತಿಯ ಕನಸುಗಳು ಅನ್ನೋದನ್ನು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ನಮ್ಮ ಹೀರೋ. ಬಣ್ಣಗಳು ಕಾಣುತ್ತಾ ನಿಮಗೆ ಅಂತ ಕೇಳಿದೆ. ಬಣ್ಣಗಳ ಕಲ್ಪನೆ ಅವರಿಗೆ ಇಲ್ಲ. ಓಕೆ, ಆದರೆ ನಾವು ಹೇಳಿದಾಗ ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಒಂದು ಕಲ್ಪನೆ ಮಾಡಿಕೊಳ್ತಾರೆ. ಹಾಗೆ ಈ ಥರದ ಅನೇಕ ಪ್ರಾಕ್ಟಿಕಲ್ ಆಗಿ ನಮಗೆ ಕಣ್ಣಿಗೆ ಕಾಣಿಸ್ದೇ ಇರುವಂಥ ವಿಷಯಗಳನ್ನು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದು ಕೂಡ ಈ ಸಿನಿಮಾದಲ್ಲಿ ಮಾಡಿದ. ಬರೀ ಅಭಿನಯಕ್ಕೆ ಸೀಮಿತವಾಗಿರಲಿಲ್ಲ. ಈ ರೀತಿ ಅವರ ಸುಖ ಸಂತೋಷಗಳು, ಅವರ ನೋವು ನಲಿವುಗಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವೂ ಆಯ್ತದೆ. ಬಹಳ ಮುಕ್ತವಾಗಿ ಮಾತಾಡ್ತಾರೆ ಅವರಿಬ್ಬರು ಕೂಡ. ಓಕೆ, ತಮ್ಮ ಆಂತರ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನು ಬಹಳ ಮುಕ್ತವಾಗಿ ಹೇಳ್ಕೊತಾರೆ. ಅಲ್ಲಿ ಮುಚ್ಚುಮರೆ ಇಲ್ಲ. ಆಮೇಲೆ ಅಲ್ಲಿ ಅನುಕಂಪದ ಬೇಡಿಕೆ ಇಲ್ಲ. ಓಕೆ, ಯಾಕೆಂದರೆ ಇಬ್ಬರು ಕೂಡ ನಿಜವಾಗಿಯೂ ನಾವು ಏಬಲ್ ಪರ್ಸನಾಲಿಟೀಸ್ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಆಮೇಲೆ ಆ ರೀತಿ ಬದುಕ್ತಾ ಇದ್ದಾರೆ. ಬಹಳ ಆತ್ಮವಿಶ್ವಾಸ ಅನ್ನೋದು ಬಹಳ ಇದೆ ಅವರಲ್ಲಿ. ಹಾಗಾಗಿ ಕಣ್ಣಿದ್ದವರಿರಬಹುದು, ಬೇರೆ ಅವರಿರಬಹುದು, ಯಾರಿಗೆ ಏನು ಸಮಸ್ಯೆಗಳು ಇದೆಯೋ ಅವರಿಗೂ ಆ ಸಮಸ್ಯೆಗಳಿದೆ. ಅಂಥ ಸಮಸ್ಯೆಗಳಿದ್ದ ಜಾಗದಲ್ಲಿ ಬೇರೆಯವರು ಹೇಗೆ ಅದನ್ನು ಸವಾಲಾಗಿ ತಗೊಂಡು ಅದನ್ನು ನಿಭಾಯಿಸ್ಕೋತಾರೆ, ಅದೇ ರೀತಿ ಅವರು ನಿಭಾಯಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮಗೂ ಅವರಿಗೂ ಏನು ಅಂತಹ ದೊಡ್ಡ ವ್ಯತ್ಯಾಸವನ್ನು ಅವರು ಮಾಡಿಕೊಂಡಿಲ್ಲ. ಹಾಗೆ ಸಮಾಜ ಕೂಡ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡಬೇಕಾದ ಅಗತ್ಯ ಇಲ್ಲ. ಅದಕ್ಕೋಸ್ಕರ ಆ ಟ್ಯಾಗ್ ಲೈನ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ,
ವಿ ಆರ್ ಡಿಫರೆಂಟ್ಲಿ ಏಬಲ್ಡ್, ವಿ ಆರ್ ನಾಟ್ ಡಿಸೇಬಲ್ಡ್ ಅಂತ. ಅದು ಬಹಳ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅದು. ಇವಾಗ ಯಾವಾಗಲೂ ಹೇಳ್ತಾರೆ, ಸ್ವಲ್ಪ ನನಗೆ ಕಣ್ಣು ಮಬ್ಬಾಗಿದ್ದರೆ ನನ್ನ ಟಚ್ ಶಕ್ತಿ ಹೆಚ್ಚಿರುತ್ತೆ, ನನ್ನ ಬುದ್ಧಿ ಇನ್ನೂ ವೇಗವಾಗಿ ಓಡುತ್ತೆ. ಈ ರೀತಿ ಅದು ಪ್ರಕೃತಿಯ ಕೊಡುಗೆ ಅಂತ ಕಾಣುತ್ತೆ. ಇಟ್ ಬ್ಯಾಲೆನ್ಸಸ್. ಶ್ರವಣ ಶಕ್ತಿ ಆಗಲಿ ಅಥವಾ ಟಚ್ ಅಂತೀವಲ್ಲ, ಆ ಶಕ್ತಿ ಬಹಳ ಚೆನ್ನಾಗಿ ಬೆಳೆದಿರುತ್ತೆ. ಯೋಚನಾ ಶಕ್ತಿನೇ ಬೆಳೆದಿರುತ್ತೆ ಬಹಳ ಚೆನ್ನಾಗಿ. ಹಾಗಾಗಿ ನಾವು ಇದನ್ನು ಮಾಡ್ತಾ ಇರಬೇಕಾದ್ರೂ ಕೂಡ ಅವರಿಗೆ ಬೇಕಾದದ್ದನ್ನು ನನ್ನನ್ನು ಕೇಳಿ ಅದನ್ನು ಪಡ್ಕೊಳ್ತಾ ಇದ್ರು. ಭಾಳ ಸಂತೋಷಪಟ್ಟೆ ನಾನು. ಹಾಗಾಗಿ ಇವ್ರ ಜೊತೆಯಲ್ಲಿ ಪಾತ್ರ ಮಾಡಿದ್ದೆ ಒಂದು ಬಹಳ ವಿಶಿಷ್ಟವಾದ ಅನುಭವ ನನಗೆ. ಈ ಚಿತ್ರಕ್ಕೆ ಬಹಳ ದೊಡ್ಡ ಮಾನ್ಯತೆ ಬರಬೇಕು ಅನ್ನೋದು ನನ್ನ. ಯಾತಕ್ಕೆ ಅಂತ ಅಂದರೆ, ಒಂದು, ಇದು ಬಹಳ ಕಷ್ಟಕರವಾದ ವಿಷಯವನ್ನು ಇಟ್ಟುಕೊಂಡು ಜಗದೀಶ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಎಲ್ಲೇ ಕೂಡ ಒಂದು ಡಿಸೆಬಿಲಿಟಿ ಅನ್ನೋದನ್ನು, ಆ ಡಿಸೆಬಿಲಿಟಿಯ ಇಲ್ಲದೆ ಡಿಫರೆಂಟ್ಲಿ ಚಾಲೆಂಜ್ಡ್, ಡಿಫರೆಂಟ್ಲಿ ಏಬಲ್ಡ್ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರೂ ಸಮಾಜದಲ್ಲಿ ಆ ರೀತಿಯ ಕಷ್ಟಪಡ್ತಿರೋರು ಕೂಡ, ಆ ರೀತಿ ಕಷ್ಟಪಡ್ತಿರೋರನ್ನ ನೋಡೋರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ಅವರಿಗೆ ಬೇಕಾದ ಅನುಕಂಪವನ್ನು ಬಿಟ್ಟು, ಅವ್ರಿಗೆ ಅನುಕಂಪ ಎಂದೂ ಕೂಡ ಅವರಿಗೆ ಸರಿ ಹೋಗಲ್ಲ ಅಂತ. ಅವರಿಗೆ ದೇ ಡಿಟೆಸ್ಟ್ ಆ ಅನುಕಂಪನ. ಅವ್ರಿಗೆ ಬೇಕಾಗಿರೋದು ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನನ್ನ ನೀಡ್ಸ್ನ ಅರ್ಥ ಮಾಡ್ಕೊಳ್ಳಿ. ನನ್ನಂಥ ಅನೇಕರಿದ್ದಾರೆ, ಅವರಿಗೆಲ್ರಿಗೂ ಕೂಡ ನಿಮ್ಮ ಇದಿರಲಿ, ಸಪೋರ್ಟ್ ಇರಲಿ, ಸಪೋರ್ಟ್ ಟು ಲಿವ್ ಲೈಕ್ ಎನಿಬಡಿ ಎಲ್ಸ್. ಅದು ಬಹಳ ಮುಖ್ಯ. ಈ ಒಂದು ಚಿತ್ರದ ಮೂಲಕ ಆ ಒಂದು ಸಂದೇಶ ಸಮಾಜಕ್ಕೆ ಸಿಕ್ಕರೆ ನಿಜವಾಗಿಯೂ ನನಗೂ ಸಂತೋಷ, ಅವ್ರಿಗೂ ಸಂತೋಷ ಆಗುತ್ತೆ. ಆಮೇಲೆ ಇವರಿಬ್ಬರಿಗೂ ಕೂಡ ಕೇವಲ ಶ್ರವಣ ಶಕ್ತಿಯಿಂದಲೇ ನಿರ್ದೇಶಕರು ಏನೇನು ಹೇಳಬೇಕೋ ಅವೆಲ್ಲವನ್ನು ಗ್ರಾಸ್ಪ್ ಮಾಡಿ ಬಹಳ ಚೆನ್ನಾಗಿ ನಾರ್ಮಲ್ ಇವರು ಯಾರು ಪಾತ್ರ ವಹಿಸ್ಬೋದು ಅದೇ ರೀತಿಯೇ ಮಾಡಿದ್ದಾರೆ. ಬಹಳ ಸಂತೋಷಕರವಾದ ವಿಷಯ. ಮತ್ತು ಅವರಿಗೂ ಒಳ್ಳೆಯದಾಗಲಿ. ಆಮೇಲೆ ಇಲ್ಲಿಗೆ ನಿಲ್ಲಿಸಬೇಕಾದ ಅಗತ್ಯ ಇಲ್ಲ. ಅವರು ಈ ಕ್ಷೇತ್ರದಲ್ಲಿ ಮುಂದುವರಿಬಹುದು. ಬರವಣಿಗೆಯಲ್ಲಾಗಲಿ, ಪಾತ್ರ ವಹಿಸೋದ್ರಲ್ಲಾಗಲಿ ಎಸ್, ಚೆನ್ನಾಗಿ ಬೆಳೀಬಹುದು ಅವರು ಅನ್ನೋ ಒಂದು ನಿರೀಕ್ಷೆ ನನಗಿದೆ. ಇಷ್ಟು ಹೇಳಿದ ಮೇಲೆ ಶಾರ್ಟ್ ಫಿಲ್ಮ್ ಬಗ್ಗೆ ಒಂದು 4 ಮಾತು ಹೇಳಬೇಕು ಅಂತ ಅನ್ನಿಸ್ತೇನೆ ನನಗೆ. ಏಕೆಂದರೆ ಇತ್ತೀಚಿನ ದಿವಸಗಳಲ್ಲಿ ಒಂದು 4-5 ಒಳ್ಳೆ ಶಾರ್ಟ್ ಸಿನಿಮಾಗಳನ್ನು ನೋಡಿದ್ದೀನಿ ನಾನು. ಶಾರ್ಟ್ ಫಿಲ್ಮ್ ಪ್ರತಿಯೊಬ್ಬ ಫೀಚರ್ ಫಿಲ್ಮ್ ಮಾಡಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡು ಬರ್ತಾನಲ್ಲ, ಅವ್ರಿಗೆ ನಾನು ಮೊಟ್ಟ ಮೊದಲು ಮಾಡೋರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಇವಾಗ ಅನೇಕ ಸೌಲಭ್ಯಗಳು ನಿಮಗಿವೆ, ಅಲ್ಲಿಗೆ ನೇರವಾಗಿ ಸಮುದ್ರದಲ್ಲಿ ಧುಮುಕೋದ್ರ ಬದಲು ಸಣ್ಣ ಪೂಲ್ನಲ್ಲಿ ಅಭ್ಯಾಸ ಮಾಡ್ಕೊಂಡು ಅಲ್ಲಿಗೆ ಹೋಗೋದು ಒಳ್ಳೆಯದು. ನೋಡಿ, ಈ ರೀತಿಯ ಅವಕಾಶಗಳಿವೆ. ನಿಮ್ಮ ಒಂದು ಮೊಬೈಲ್ ಇದೆಯಲ್ಲ ಇವತ್ತಿನ, ಇವನ್ 4G ಮೊಬೈಲ್ ಕೂಡ 4K ರೆಸಲ್ಯೂಷನ್ನಲ್ಲಿ ಚಿತ್ರವನ್ನು ಕ್ಯಾಪ್ಚರ್ ಮಾಡುತ್ತೆ. ಅದರೊಳಗೆ ಮಾಡಬಹುದು ನೀವು ಶಾರ್ಟ್ ಫಿಲ್ಮ್ನ. ಶಾರ್ಟ್ ಫಿಲ್ಮ್ ಅಂತಂದ್ರೆ ಪಾಪ ಅನೇಕರಿಗೆ ಗೊತ್ತಿರೋ ಇಲ್ಲ, ಮಿನಿಮಮ್ 30 ಮಿನಿಟ್ಸ್ ಇರಬೇಕು ಇದು ಅಂತ ಏನೇನೋ ಕಲ್ಪನೆಗಳಿವೆ, ಯಾವುದೂ ಇದಿಲ್ಲ. ಶಾರ್ಟ್ ಫಿಲ್ಮ್ ಡೆಫಿನೇಷನ್ ಏನು ಅಂತ ಅಂದರೆ, ಅದು ಅಮೆರಿಕನ್ ಅಕಾಡೆಮಿ ಡೆಫಿನೇಷನ್ನು, ಬೇರೆ ಬೇರೆ ಕಡೆಗೆ ಮೈನರ್ ಮಾಡಿಫಿಕೇಶನ್ಸ್, ಲೆಸ್ ದ್ಯಾನ್ 40 ಮಿನಿಟ್ಸ್ ಅಂತ. ಮೊನ್ನೆ ಒಂದು ನಮ್ಮ ಮಲಯಾಳಂ ಡೈರೆಕ್ಟರ್ ಒಬ್ಬ ಶರಣ್ ಅಂತ 6 ಸೆಕೆಂಡ್ಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಅವರೊಂದು ಶಾರ್ಟ್ ಫಿಲ್ಮ್ 6 ಸೆಕೆಂಡ್ಸ್ನಲ್ಲಿ ಮಾಡಿ ಒಂದು ನ್ಯಾಷನಲ್ ಅವಾರ್ಡ್ ಏನೋ ತಗೊಂಡ್ರು.
ಹಾಂ ಇಲ್ಲ, ನಾನು ಟಾಕಿಂಗ್ ಅಬೌಟ್ 6 seconds. 6 seconds ಅದೇನು ಹೇಗೆ ಮಾಡಿದ್ರು ಅಂತ ನೋಡಿದೆ ನಾನು. 4 shots ವಿತ್ ಡಿಫರೆಂಟ್ ಇದು ಮುಖವಾಡ. ಅದಕ್ಕೇನು ಮೆಸೇಜ್ ಏನಪ್ಪ ಅಂತ ಅಂದರೆ, ಈ ಸೋಷಲ್ ಮೀಡಿಯಾದಲ್ಲೆಲ್ಲ ನಾವು ಮುಳುಗೋಗಿದ್ದೀವಲ್ಲ, ಆ ಸೋಷಲ್ ಮೀಡಿಯಾದ ಅದರಿಂದ ಆಗ್ತಾ ಇರೋ ತೊಂದರೆಗಳು ಬರೀ 4 ಮುಖಭಾವಗಳಲ್ಲಿ ತೋರಿಸ್ಬಿಟ್ಟಿದ್ದಾರೆ. 6 seconds, ಹಿಂದೆ ಒಂದು 9 seconds ಒಂದು ಮಾಡಿದ್ರಂತೆ, 6 seconds. ಈ ರೀತಿ ಸೆಕೆಂಡ್ಗಳಲ್ಲಿ ಕೂಡ ಶಾರ್ಟ್ ಫಿಲ್ಮ್ ಮಾಡುವ ಅವಕಾಶಗಳಿವೆ. ಇದಕ್ಕೆ ಬೇಕಾಗಿರೋದು ಏನಪ್ಪ ಅಂತ ಅಂದರೆ ರಿಮಾರ್ಕಬಲ್ ಕ್ರಿಯೇಟಿವಿಟಿ. ಫೀಚರ್ ಫಿಲ್ಮ್ನಲ್ಲಿ 2.5 ಗಂಟೆಗಳ ಕಾಲ ಏನು ಮಾತಿನಲ್ಲಿ, ಮ್ಯೂಸಿಕ್ನಲ್ಲಿ, ಫೈಟಿಂಗ್ನಲ್ಲಿ, ವಾಕಿಂಗ್ನಲ್ಲಿ ಎಲ್ಲದರಲ್ಲೂ ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ಹೇಳೋದನ್ನ 2 ನಿಮಿಷದಲ್ಲಿ 3 ನಿಮಿಷದಲ್ಲಿ ಹೇಳಬೇಕಾದ್ರಿಂದ ಇದಮಿತ್ತಮ್ ಅಂತ ಹೇಳಿ ಫೈನಾಲಿಟಿ ಆಫ್ ದ ಸ್ಕ್ರಿಪ್ಟ್ ನೀನು ಶೂಟ್ ಮಾಡೋಕ್ಕಿಂತ ಮುಂಚೆ ಅದು ತಲೆ ಒಳಗಿರಬೇಕು, ಪೇಪರ್ ಮೇಲೆ ಇರಬೇಕು. ಅದನ್ನು ಮಾಸ್ಟರ್ ಮಾಡ್ಕೊಂಡ್ಬಿಟ್ರೆ ಅದು ಮುಂದೆ ಫೀಚರ್ ಫಿಲ್ಮ್ ಮಾಡೋದಕ್ಕೂ ಕೂಡ ಬಹಳ ಅನುಕೂಲವಾಗುತ್ತೆ. ಅದಕ್ಕೆ ಬೇಕಾಗಿರೋದು ಏನಪ್ಪ ಅಂತ ಅಂದರೆ ಅದ್ಭುತವಾದ ದೃಶ್ಯ ಕಲ್ಪನೆ. ನಾನು ಏನೇ ಹೇಳಬೇಕು ಅಂತಿದ್ದೀನಿ ಅದನ್ನು ದೃಶ್ಯ ರೂಪದಲ್ಲಿ ಹೇಳ್ತೀನಿ. ಮಾತುಗಳನ್ನು ಎಷ್ಟು ಮಿನಿಮಲೈಸ್ ಆಗತ್ತೆ ಅಲ್ಲಿಗೆ ತಂದಿಡ್ತೀನಿ ಅನ್ನೋ ಒಂದು ದೃಢಬದ್ಧ. ಅದು ನಿಜವಾಗಿಯೂ ಕೂಡ ಹಾಗೆ ಮಾಡಿದ ಪಕ್ಷದಲ್ಲಿ ಮುಂದೆ ಫೀಚರ್ ಫಿಲ್ಮ್ಸ್ ಮಾಡಬೇಕಾದ್ರೆ ಬಹಳ ಅನುಕೂಲವಾಗುತ್ತೆ. ನಾನು ಕೋಪ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಬಾಯಿನಲ್ಲಿ ನಾನು ಇನ್ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಟ್ಟಿದೆ ಅಂತ ಹೇಳಬೇಕಾಗಿಲ್ಲ. ಒನ್ ಲುಕ್ ಹಿಯರ್, ಅದು ಸಾಕದು. ಅದನ್ನು ಕರಗತ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದ ಜಾಗ ಅಂತಂದರೆ ಶಾರ್ಟ್ ಫಿಲ್ಮ್. ಯಾರೇ ಹೊಸಬರಿದ್ದರೂ ಕೂಡ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ಒಂದು ಶಾರ್ಟ್ ಫಿಲ್ಮ್ನ ನೀವೇನು ಹೋಗಿ ಅದನ್ನು ರಿಲೀಸ್ ಮಾಡಬೇಕು ಅದು ಇದು ಅಂತಿಲ್ಲ, ಮಾಡಿ ಕಲೀರಿ. ಅದರಿಂದ ಬಹಳ ಒಳ್ಳೆ ಕಲಿಕೆ ಇರುತ್ತೆ ಅದರೊಳಗೆ. ಎಡಿಟಿಂಗ್ ಕಲಿಬೋದು, ಅದರೊಳಗೆ ಸಿನಿಮಾಟೋಗ್ರಫಿ ಕಲಿಬೋದು, ಮ್ಯೂಸಿಕ್ ಕಲಿಬೋದು, ಹೇಗೆ ಜನರನ್ನು ಮಂತ್ರಮುಗ್ಧರನ್ನಾಗಿ ಹಿಡಿದಿಟ್ಕೋಬೋದು ಅನ್ನೋದು ಗೊತ್ತಾಗುತ್ತೆ. ಆ ಒಂದು ಕರಗತವಾದ ತಕ್ಷಣ ಯಾವುದೇ ಫೀಚರ್ ಫಿಲ್ಮ್ಗೆ ಬಹಳ ಸಂತೋಷವಾಗಿ ಧೈರ್ಯವಾಗಿ ಹೋಗಿ ಮಾಡಬಹುದು. ಅದು ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಕಂಟೆಂಟ್ ಎಲ್ಲಿ ಮರ್ಯಾದೆ ಪಡ್ಕೋಬೇಕೋ ಅದಕ್ಕೆ ಮಾತುಗಳ ಅವಶ್ಯಕತೆ ಹೆಚ್ಚಿಗೆ ಇರಲ್ಲ. ಅಲ್ಲಿ ದೃಶ್ಯ ರೂಪದಲ್ಲಿ ಅದನ್ನು ತೋರಿಸಬೇಕಾದ ಅಗತ್ಯ ಇರುತ್ತೆ. ಅಂತೆ ಹಾಗೆ ತೋರಿಸಿದಾಗ ಅದು ನಿರೀಕ್ಷಿತ ಮಟ್ಟದಲ್ಲಿ ತನ್ನನ್ನು ತಾನು ಮೆರುಗಿಸ್ಕೊಡುತ್ತೆ ಕೂಡ. ಯಾರಾದರೂ ಹೊಸಬರು ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋರಿಗೆ ನಾನು ಇವತ್ತು ಕೂಡ ಹೇಳೋದು, ದಯವಿಟ್ಟು ನಿಮ್ಮದೇ ಒಂದು ಮೊಬೈಲ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ, 1 ಅಂದರೆ 10 ಮಾಡಿ. ಒಂದೊಂದು ಎಕ್ಸ್ಪೆರಿಮೆಂಟ್ನಲ್ಲೂ ಕಲಿಕೆ ಇದೆ. ಆ ಕಲಿಕೆನ ನೀವು ಭದ್ರವಾಗಿ ಹಿಡ್ಕೊಂಡ್ರೆ ಮುಂದೆ ನೀವು ದೊಡ್ಡ ದೊಡ್ಡ ಫೀಚರ್ ಫಿಲ್ಮ್ಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ, ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ಸಹಯೋಗ ಹೇಳೋಕ್ಕಾಗಲ್ಲ, ಸಹಕಾರ ಈ ಒಂದು ಶಾರ್ಟ್ ಫಿಲ್ಮ್ಗೆ ಸಿಗಬೇಕಾದ ಮಾನ್ಯತೆ ಸಿಗಲಿ. ಓಕೆ, ಅದರಿಂದ ಹೆಚ್ಚು ಹೆಚ್ಚು ಅಂತಹ ಪ್ರಯೋಗಗಳಿಗೆ ಅವಾಗ ಥಾಟ್ ಬಂದಿತ್ತು. ನಾರ್ಮಲಾಗಿ ನೋಡೋರು ನಾವು ಹುಡುಗಿ ನೋಡ್ಬಿಟ್ಟು ಒಪ್ಕೋತೀವಿ ನಾವು, ಇವರೇ ಒಪ್ಕೋಬೋದು ಅಂತ ಒಂದು ಕ್ವಶನ್ ಬಂತು ನನಗೆ. ಸೊ ಆ ಕಾರಣಕ್ಕೆ ಮಾಡೋಣ ಅಂದಾಗ ಸರಿ ಯಾರನ್ನ ಆರ್ಟಿಸ್ಟ್ನ ಚೂಸ್ ಮಾಡೋದು ಅಂತಂದಾಗ ಈ ಬ್ಲೈಂಡ್ ಗ್ರೂಪಲ್ಲಿ ಭಾಳ ಜನರ ಹತ್ರ ಮಾತಾಡಿದೆ. ಅಶ್ವಿನಿ ಮತ್ತು ವೀರೇಶ್ ಅವ್ರ ಬಗ್ಗೆ ಹೇಳಿದ್ರು, ಭಾಳ ಡೈನಾಮಿಕ್ ಪೀಪಲ್ ಅವ್ರನ್ನ ಮೀಟ್ ಮಾಡಿ ಅಂತ. ಸೊ ಅವ್ರನ್ನ ಮೀಟ್ ಮಾಡಿದೆ. ಸೊ ಅವರು ಒಪ್ಕೊಂಡ್ರು. ಇನ್ಫ್ಯಾಕ್ಟ್ ಕತೆ ಡಿಸ್ಕಸ್ ಮಾಡಬೇಕಾದ್ರೆ, ಡೈಲಾಗ್ಗಳು ಮಾತಾಡಬೇಕಾದ್ರೆ ಎಲ್ಲ ಬರೀಬೇಕಾದ್ರೆ ಅವ್ರದೇ ಡಿಸ್ಕಷನ್ ಮಾಡ್ತಿದ್ದೆ. ಸೊ
ಸೊ ಇದರಲ್ಲಿ ಡೈಲಾಗ್ ಬರೀಬೇಕಾದ್ರೆ ಇನ್ಫ್ಯಾಕ್ಟ್ ಅವತ್ತು ಡಿಸ್ಕಷನ್ ಮಾಡಿ ಆ ಡೈಲಾಗ್ ಬರೋದಿತ್ತು. ನಾವು ಸ್ಟಾರ್ಟಿಂಗ್ ಬರೆದಾಗ ಒಂದು ಇನ್ಫ್ಯಾಕ್ಟ್ ನಿಮಗೆ ಒಂದು ಡೈಲಾಗ್ ಒಂದು ಸ್ಯಾಂಪಲ್ ಕೊಡ್ತೀನಿ. ನಾನು ಮೇಡಮ್ ಬರ್ತಿದ್ದೆ, ಮೇಡಮ್ ನೀವು ನಿಮ್ಮ ತಾತನ ಥರ ಕನ್ವಿನ್ಸ್ ಮಾಡ್ಬೇಕಾದ್ರೆ ಒಂದು ಡೈಲಾಗ್ ಹೇಳ್ತೀನಿ. ಏನು ಅಂದರೆ, ತಾತ ನಾನು ವೀರೇಶ್ ಮದುವೆ ಆದರೆ ಶರತ್ ಮತ್ತು ಶರದಿ ಮದುವೆ ಆದರೆ ನಮ್ಮ ಮನೆಗೆ ಕರೆಂಟ್ ಬಿಲ್ ಬರಲ್ಲ ಅಂತ ಬರೆದಿದ್ದೆ. ನಮ್ಮ ಕರೆಂಟ್ ಬಿಲ್ ಬೇಕಾಗಿಲ್ಲ ನಮಗೆ ಅಂತ ಬರೆದಿದ್ದೆ. ಅದಕ್ಕೆ ಅವ್ರನ್ನ ಒಂದು ಮಾತು ಹೇಳೋರು, ಇಲ್ಲ ಸರ್ ಆ ಡೈಲಾಗ್ ತೆಗೆದುಬಿಡಿ, ಯಾಕೆಂದರೆ ನಾವು ಮನೆಗೆ ಬಂದ್ಕೊಳ್ಳಿ ಫಸ್ಟ್ ಕೆಲಸ ಮಾಡೋದು ಲೈಟ್ ಹಾಕ್ತೀವಿ. ನಾವು ನಮ್ಮ ಕತ್ಲೆ ಇರ್ಬೋದು, ಬಟ್ ನಮ್ಮ ಮನೇಲಿ ಯಾವುದೋ ಲೈಟ್ ಇರಬೇಕು, ಯಾಕೆಂದರೆ ಆ ರಸ್ತೆಗೆ ಕತ್ಲೆ ಮನೆ ಅಂತ ಹೋಗುತ್ತೆ. ಇಲ್ಲ ಆ ಡೈಲಾಗ್ ಬೇಡ ಅಂದರೆ ಅವ್ರ ಜೀವನ ಭಾಳ ಪಾಸಿಟಿವ್ ಆಗಿ ನೋಡ್ತಿದ್ದಾರೆ. ಇನ್ಫ್ಯಾಕ್ಟ್ ನಾವು ಈ ಸಿನಿಮಾ ನೋಡಿದ್ರೆ ನಾವು ಎಲ್ಲೂ ಅಷ್ಟೇ ಅವ್ರ ಕಣ್ಣು ಕಾಣಲ್ಲ, ತೊಂದರೆ ಇಲ್ಲಿದ್ದಾರೆ, ಎಲ್ಲೂ ನಾವು ತೋರಿಸಿಲ್ಲ ನಾವು. ಅಂದರೆ ಇವಾಗ ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ, ನಾವು ಕಣ್ಣು ಮುಚ್ಕೊಂಡು ಸಿನಿಮಾ ನೋಡಿದ್ರೆ ಯಾವುದೋ ನಾರ್ಮಲ್ ಕಪಲ್ ಸಿನಿಮಾ ಅಂತ ಅನ್ಸುತ್ತಿದ್ದು. ನಾವು ಕಣ್ಣು ತೆಗೆದು ನೋಡಿದಾಗಲೇ ಗೊತ್ತಾಗೋದು, ಎಸ್ ದಿಸ್ ಸಿನಿಮಾ ಇಸ್ ಫಾರ್ ಪೀಪಲ್. ಆ್ಯಕ್ಟ್ ಮಾಡೋರು ಯಾರು ಸ್ವಲ್ಪ ವಿಷುವಲಿ ಬ್ಲೈಂಡ್. ಓಕೆ, ಅವ್ರ ತಿಂಗಳು ಒಂದ್ಸತಿ ಸಿನಿಮಾಗೆ ಹೋಗ್ತಾರೆ ಅವರು. ಸೊ ಈ ಜೀವನದಲ್ಲಿ ನಾವು ಏನೇನು ನೋಡಬೇಕು ಅಂತಿದ್ವಿ ಅವರು ನೋಡ್ತಿದ್ದಾರೆ, ಬಟ್ ಅದನ್ನು ಹೇಗೆ ಸ್ವಾದ ಅವರು ಹೇಳ್ತಾರೆ ಅದನ್ನು. ಸೊ ದಿಸ್ ಈಸ್ ಆಲ್ ಅಬೌಟ್ ಶರತ್ ಆ್ಯಂಡ್ ಶರದಿ. ಸೊ ದತ್ತಣ್ಣ ಸರ್ ಹೇಳಬೇಕು ಅಂತ ಹೇಳಿದ್ರೆ, ದತ್ತಣ್ಣ ಅವ್ರ ಹತ್ರ ಈ ಕತೆ ಹೇಳೋಕ್ಕೆ ಸ್ವಲ್ಪ ಇಂಜರ್ ಇರ್ತಿದೆ ಸರ್, ಮಾಡ್ತಾರಾ ಇಲ್ವ ಅಂತ. ಯಾಕಂದ್ರೆ ಜನರಲಿ ಸಾರು ಸಣ್ಣ ಶಾರ್ಟ್ ಮೂವೀಸ್ ಮಾಡಲ್ಲ. ಯಾಕಂದ್ರೆ ಅವ್ರ ಕಂಪ್ಲೇಂಟ್ ಏನಿರುತ್ತೆ ಅಂದರೆ, ಶಾರ್ಟ್ ಮೂವೀಸಿಗೆ ಸೆನ್ಸರ್ ಇರಲ್ಲ, ನೀವು ಏನೋ ಹೇಳ್ತಾರೆ ಏನೋ ಮಾಡ್ಬಿಡ್ತೀರಾ ಅಂತ ಹೇಳ್ತಾರೆ. ಬಟ್ ಈ ಕತೆ ಹೇಳಿದಾಗ ಮಾಡಿದೆ ನಾನು ಬರ್ತೀನಿ ಅಂತ ಹೇಳೋದು. ಆ್ಯಂಡ್ ಗೊತ್ತಿರಬೇಕು, ಒನ್ ಆಫ್ ದಿ ಬಿಸಿಯೆಸ್ಟ್ ಆ್ಯಕ್ಟರ್. ಸರ್ ನಮ್ಮ ರೆನ್ಯುಮರೇಷನ್ ಏನು ಕೊಡಲಿ ಅಂತ ಕೇಳಿದೆ ನಾನು, ಬೆಂಟಕ್ಕೆ ಹೋಗೋ ಅಂತ ಹೇಳೋದು. ಅಂದರೆ ಅವ್ರಿಗೆ ಕತೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಪ್ರತಿಯೊಬ್ಬರು ನಮ್ಗೆ ಸಪೋರ್ಟ್ ಮಾಡ್ಯಾರ ಇದರಲ್ಲಿ. ಸೊ ಇಲ್ಲಿಂದ ಇದನ್ನು ತಲುಪಿಸ್ಬೇಕು. ನಮ್ಮ ಯೂಟ್ಯೂಬ್ ಚಾನಲ್ ಟಾಪ್ ಓವರ್ ಕ್ರಿಯೇಷನ್ಸ್ ಅಂತಿದೆ, ಅದಕ್ಕೋಸ್ಕರ ಮಾಡಿರೋದು. ಇನ್ಫ್ಯಾಕ್ಟ್ ಈ ಕತೆ ಬಂದು ಒಂದು ವೆಬ್ ಸೀರೀಸ್ ಕತೆ ಬರೀತಿದ್ವಿ, ಅದರಲ್ಲೂ ಒಂದು ಎಪಿಸೋಡ್ ಆಗಿತ್ತು. ಬಟ್ ವಿ ಫೆಲ್ಟ್ ದಿಸ್ ಕ್ಯಾನ್ ಸಪ್ರೇಟ್ಲಿ ಸ್ಟ್ಯಾಂಡ್ ಆಸ್ ಅ ಶಾರ್ಟ್ ಮೂವಿ ರಾದರ್ ದನ್ ವೆಬ್ ಸೀರೀಸಲ್ಲಿ ಒಂದು ಕಂಟೆಂಟ್ ಆಗಿರೋದಕ್ಕಿಂತ. ದಟ್ ವಾಸ್ ದ ರೀಸನ್ ವಿ ಡನ್ ದಿಸ್. ನಾನು ಬಂದು ಮಾರ್ಕೆಟಿಂಗ್ ಪ್ರೊಫೆಷನಲ್ ನಾನು. ಸೊ ಇದಕ್ಕೆ ಮುಂಚೆ ದತ್ತಣ್ಣ ಅವ್ರು ಹಾಕೊಂಡು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಏಪ್ರಿಲ್ 9 ಅಂತ ಸಿನಿಮಾ ಮಾಡಿದ್ದೀನಿ. ಸೊ ನನಗೂ ದತ್ತಣ್ಣ ಸರ್ ಒಂದು 8 ವರ್ಷದ ಪರಿಚಯ. ಓಕೆ, ಆ ಪರಿಚಯ ನಾನು ಇಲ್ಲಿ ಬಳಸ್ಕೊಂಡೆ ಅಷ್ಟೇ. ನಾನು ಸಿನಿಮಾ ಮಾಡ್ಬೋದು, ವೆಬ್ ಸೀರೀಸ್ ಮಾಡ್ಬೋದು ಅಂತ ಇತ್ತು. ಓಕೆ, ಮಾಡ್ಬೋದು, ಗೊತ್ತಿಲ್ಲ ಅಂತ ಮಾಡ್ಬೋದು ಸರ್. ಕತೆ ನಡೆಯಕ್ಕೆ ನಾವು ಮಾಡ್ಕೊಂಡಿದ್ದೀವಿ. ಸರ್ ಇದು ಒಂದು 14 ನಿಮಿಷ ಇದೆ, 14 ಮಿನಿಟ್ಸ್ ಇದೆ. ಸರ್ ಇಲ್ಲಿ ಚಾಲೆಂಜಸ್ ಅಂದರೆ, ಒಂದು ಕೆಲವು ಎಕ್ಸ್ಪ್ರೆಷನ್ಸ್ ನಾವು ತಗೋಬೇಕು ಅಂತಂದಾಗ ಅದು ಸ್ವಲ್ಪ ಚಾಲೆಂಜಸ್ ಬಂತು ನಮಗೆ. ಓಕೆ, ಆದರೆ ಯಾಕೆ ನಾವೇನು ಮಾಡೋದು, ಇವರು ಕಂಫರ್ಟಬಲ್ ಯಾವುದಿದೆ ಅದ್ರ ಪ್ರಕಾರ ಸೀನ್ ಡೆವಲಪ್ ಮಾಡಿದ್ವಿ ನಾವು. ಕೆಲವು ಚಾಲೆಂಜಿಂಗ್ ಸೀನ್ಸ್ ತಗೊಳ್ಳಿಲ್ಲ ನಾವು. ಬಟ್ ನಾವು ಏನು ಸ್ಕ್ರಿಪ್ಟ್ ಮಾಡಿದ್ದೀವಿ ಅದಕ್ಕೆ ಕಂಪ್ಲೀಟ್ ಜಸ್ಟಿಸು ನನ್ನ ಹೀರೋಯಿನ್ ಕೊಟ್ಟಿದ್ದಾರೆ ನನಗೆ. ಶೂಟಿಂಗ್ ಆಗಸ್ಟ್ 31 ಆಗಸ್ಟ್ ತಿಂಗಳಲ್ಲಿ ಮಾಡಿದ್ವಿ ನಾವು. ಡೆಫಿನೆಟ್ಲಿ ಕಳಿಸ್ತೀವಿ. ಹೌದು ಇದನ್ನು ಬಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಕಳಿಸ್ತೀವಿ. ಹಿಂದಿ ಡಬ್ಬಿಂಗ್ ಕೆಲಸ ನಡೀತಾ ಇದೆ. ಸೊ ಇದನ್ನು ಬೇರೆ ಭಾಷೆಗಳು ಡಬ್ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ನಾವು ಡಬ್ಬಿಂಗ್ ಮಾಡೋಕ್ಕೆ ಟೈಮ್ ತೊಗೊಂಡು ಅವ್ರು ಬೇಗ ಮುಗಿಸೋದು. ಹೇಳಿದ್ರೆ ಡೈಲಾಗ್ ಒಂದ್ಸತಿ ಕೇಳೋರು ಅಷ್ಟೇ. ಇನ್ಫ್ಯಾಕ್ಟ್ ನಮ್ಮ ಡಬ್ಬಿಂಗ್ ಸ್ಟುಡಿಯೋ ಅವ್ರು ಹೇಳ್ತಾರೆ, ಅವ್ರು ನನಗೆ ದಿನ ಪೂರ್ತಿ ಸ್ಟುಡಿಯೋ ಬುಕ್ ಮಾಡಿದ್ವಿ ನಾವು. ಸರ್ ಚಾಲೆಂಜಸ್ ಬರ್ಬೋದು, ಬೆಳಿಗ್ಗೆ ಅಂದರೆ ಸಂಜೆವರೆಗೂ ಬುಕ್ ಮಾಡೋಣ ಅಂತಿದ್ವಿ. 3-3.5 ಅವರ್ಗಳು ಡಬ್ಬಿಂಗ್ ಮುಗಿದೋಯ್ತು. ಡಬ್ಬಿಂಗಲ್ಲಿ ಸಾಂಗ್ ಎಲ್ಲ ಆಡ್ಸಿ ಒಂದ್ಸತಿ ಕೇಳೋರು ಅಷ್ಟೇ. ಹೇಳ್ತಾರಲ್ಲ, ಸಿ ದೇ ಆರ್ ಡಿಫ್ರೆಂಟ್ಲಿ ಏಬಲ್ಡ್. ಅಂದರೆ ಒಂದ್ಸತಿ ಡೈಲಾಗ್ ಕೇಳಿದ್ರೆ ಟಕ್ ಅಂತ ಹೇಳೋರು. ಅದನ್ನು ಸಿಂಗಲ್ ಟೇಕ್ ಆರ್ಟಿಸ್ಟ್ಗಳು ಅಂತ ಹೇಳ್ಬೋದು. ನಮ್ಮ ಹೀರೋ ಅವರು ಆಡಿರೋದು ಅದನ್ನು. ಈಸ್ ಅ ಮ್ಯೂಸಿಕ್ ಟೀಚರ್ ಆ್ಯಕ್ಚುಲಿ. ಅದು ರಿಯಲ್ ಸ್ಟೋರಿ ಅವ್ರದ್ದು ಬೇರೆ ಇದೆ. ಓಕೆ, ಇದನ್ನು ಇನ್ಫ್ಯಾಕ್ಟ್ ರಿಯಲ್ ಸ್ಟೋರಿ ಬಂದು ಇವರು ನನಗೆ ಅಶ್ವಿನಿ ಅವರು ಹೇಳಿದರು. ಇನ್ಫ್ಯಾಕ್ಟ್ ನಾನು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ, ಇಲ್ಲ ಸರ್ ನನಗೆ ಮೊದಲು ಆಫೀಸ್ಗೆ ಒಬ್ಬರು ಬಂದಿದ್ದರು, ಒಂದು ಹುಡುಗ ಇದ್ದಾನೆ ಅಂತ ಹೇಳಿದ್ರು ಅಂತ, ಒಂದು ಬ್ಲೈಂಡ್ ಹುಡುಗ ಇದ್ದಾನೆ ಅಂತ ಹೇಳಿದ್ರು. ಇವ್ರು ಏನ್ಕೊಂಡ್ರು, ಸರಿ ಸ್ಕೂಲ್ಗೆ ಸೇರಿಸ್ತೀನಿ, ಕರ್ಕೊಂಬನ್ನಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರು. ಇಲ್ಲ ನಮ್ಮ ಸ್ಕೂಲ್ ಆಗೋಗಿದೆ ಅಂತ ಹೇಳಿದ್ರು. ಕಾಲೇಜ್ ಸೇರಿಸ್ತೀನಿ ಅಂತ ಹೇಳಿದ್ರು. ಕಾಲೇಜು ಆಗೋಗಿದೆ ಅಂತ ಹೇಳಿದ್ರಂತೆ. ಕೆಲಸಕ್ಕೆ ಏನಾರು ಬಂದಿರ್ಬೋದು ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಏನಾರು ಹೇಳ್ಬೇಕಂದ್ರೆ ರೆಫರ್ ಮಾಡ್ತೀನಿ ಅಂತ ಹೇಳೋರಂತೆ. ಅವಾಗ ಹೇಳಿಲ್ಲ ಸರ್, ಅಲ್ಲೊಂದು ಕಾನ್ಫಿಡೆನ್ಸಾಗಿ ಮಾತಾಡ್ತಿದ್ದೆ.
ಎದುರಿಲ್ಲ ಅಲಯನ್ಸಿಗೆ ಬಂದಿದ್ದೀವಿ, ನಿಮ್ಗೆ ನೋಡೋಕೆ ಬಂದಿದ್ದೀವಿ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲದಂಗೆ ನಾಚಿಕೆ ಬಂದ್ಬಿಡ್ತು ನನಗೆ ಅಂತ ಹೇಳೋರು. ಅಂದರೆ ಎಸ್ ವಿ ವೇರ್ ಇನ್ಸ್ಪೈರ್ಡ್. ಕೆಲವು ಮಾತುಗಳು ಅವ್ರೇನು ಮಾತಾಡೋದಲ್ವ, ಅವರಿಬ್ಬರು ಕಾನ್ವರ್ಸೇಷನ್ ಏನಿತ್ತಲ್ಲ ಅದು ಇವರಿಬ್ಬರ ಹತ್ರ ಡಿಸ್ಕಸ್ ಮಾಡಿನೇ ನಾವು ಬರೆದಿರೋದು. ಯಾಕೆಂದರೆ ನಾವು ಸಿನಿಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿ ಶುಡ್ ನಾಟ್ ಪುಟ್ ದಮ್ ಇಂಟು ಸಮ್ ಟೈಟ್ ಸಿಚುವೇಶನ್. ಸೊ ಅವ್ರ ಹತ್ರ ಕೇಳಿ ಡೈಲಾಗ್ ಓಕೆನಾ, ಕರೆಕ್ಟಾಗಿದೆ, ರಿಯಾಲಿಟಿಗೆ ಹತ್ರ ಐತೆ ಅಂತ ಹೇಳಿ ನಾವು ಡೈಲಾಗ್ಸ್ಗಳು ಬರೆದಿರೋದನ್ನ. ಇಲ್ಲ ಮಾಡಿಲ್ಲ, ಇದು ಪ್ರಥಮ ಪ್ರಯತ್ನ ಇದು. ಸೊ ಇನ್ಫ್ಯಾಕ್ಟ್ ಶಾರ್ಟ್ ಮೂವಿಗೆ ಪ್ರೆಸ್ ಮೀಟ್ ಬೇಕಾ ಅಂತ ಕೇಳಿದಾಗ ಪ್ರಥಮ ಪ್ರಯತ್ನ ಮಾಡಿರೋದು ರುಜುವಾತ್ ಆಗೋಗ್ಲಿ, ಅದು ರಿಜಿಸ್ಟರ್ ಆಗೋಗ್ಲಿ ಅದು. ಯಾಕೆಂದರೆ ಈಗಿನ ಕಾಲಘಟ್ಟಕ್ಕೆ ನಾನೇ ಮೊದಲು ಅಂತ ಹೇಳ್ತಾ ಇರ್ತಾರಲ್ವ, ನಾವೇ ಮೊದಲು, ಅದು ರುಜುವಾತ್ ಆಗೋಗ್ಲಿ ಅಂತಷ್ಟೇ. ನಾವೇ ಮೊದಲು, ಅದಕ್ಕೆ ತಂಡ ಎಲ್ಲ ಇದ್ದೀವಿ ನಾವು. ಇಲ್ಲ ಸರ್, ಏನಾಗುತ್ತೆ ಅಂತಂದರೆ ನಾವು ನಮ್ಮ ಪ್ರೊಫೆಷನಲ್ ಜೊತೆಗೆ ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ಸೊ ವೆಬ್ ಸೀರೀಸ್ ಒಂದು ಮಾಡ್ತಾ ಇದ್ದೀವಿ. ವೆಬ್ ಸೀರೀಸು ನಾವು ಜನರಲಿ ನಮ್ಮ ಟೀಮ್ ನಾವು ಪ್ಲ್ಯಾನ್ ಮಾಡೋದೇ ಸ್ಯಾಟರ್ಡೇ ಸಂಡೇ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋದು ನಾವು. ಡಿಫ್ರೆಂಟ್ ಆಗಿರುತ್ತೆ. ನಾನು ಎಕ್ಸ್ಪೆರಿಮೆಂಟಲ್ ಅನ್ನೋದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಅಂತ ಮಾಡಿದ್ದೀನಿ. ಯಾಕೆಂದರೆ ಒಂದೊಂದು ನಾವು ಏನೇ ಕಂಟೆಂಟ್ ಮಾಡೋದು ನಂದು ಕಾನ್ಸೆಪ್ಟ್ ಇದೆ. ನಮ್ಮ ಏಪ್ರಿಲ್ ಬಂದು ಸಿನಿಮಾದಲ್ಲೂ ಅಷ್ಟೇ, ನಾವು ಮಾಡಿದಾಗಲೂ ಅಷ್ಟೇ ಮನೇಲಿ ಕೂತ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ನೋಡಿದಾಗ ಅವ್ರಿಗೇನು ಮುಜುಗರ ಆಗದೆ ಸಾಕು, ನನಗೆ ಏನೋ ಮಾಡಿದ್ದಾನೆ, ಡಿಫ್ರೆಂಟಾಗಿ ಮಾಡಿದ್ದಾನೆ, ಅದೇ ಕಾನ್ಸೆಪ್ಟ್ ಅವ್ರು ಹೋಗ್ತಾ ಇದ್ದಾನೆ ಅಷ್ಟೇ. ಸೊ ದತ್ತಣ್ಣ ಅವ್ರಿಗೆ ಕೊಡ್ತೀನಿ ಈಗ ಮಾತಾಡಿ. ಸೊ ಹಾಗಾದ್ರೆ ದತ್ತಣ್ಣ ಅವ್ರ ಪ್ರಕಾರ ನಮ್ಮ ಹೀರೋಗೆ ಅವ್ರ ಮಗು, ಸೊ ಒಂದೇ ಫ್ಯಾಮಿಲಿ ಕಂಪ್ಲೀಟಾಗಿ ಆರ್ಟಿಸ್ಟ್ ಮಾಡಿದ್ದೀವಿ ನಾವು. ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರ. ಬಹುಶಃ ನಾನು ನಿಮ್ಮನ್ನೆಲ್ಲ ಸಾಕಷ್ಟು ಬಾರಿ ನಾನು ನಿಮ್ಮನ್ನು ನೋಡಿದ್ದೀನಿ, ನೀವು ನನ್ನನ್ನು ನೋಡೇ ಇರ್ತೀರ. ಯಾಕಂದರೆ ನಾನು ಯುನೈಟೆಡ್ ನೇಷನ್ಸ್ ಅವಾರ್ಡ್ ವಿನ್ನರು, ಹಾಗೆ ಲೇಟ್ ಕ್ವೀನ್ ಎಲಿಜಬೆತ್ II ಅಂದರೆ ಏನು ಬ್ರಿಟನ್ ಕ್ವೀನಿಂದ ಪ್ರಶಸ್ತಿ ತೊಗೊಂಡು ಬಂದಾಗ ಏರ್ಪೋರ್ಟಿಗೆ ತಾವುಗಳು ಬಂದು ನನ್ನನ್ನು ಪ್ರಶಂಸಿದ್ರಿ. ಹಾಗಾಗಿ ನನ್ನ ಪರಿಚಯ ನಿಮ್ಗೆ ಹಾಗೇ ಇರುತ್ತೆ. ಸೊ ಈ ಫಿಲ್ಮ್, ಈ ಒಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಪ್ರಥಮ ಪ್ರಯತ್ನ. ಫಸ್ಟ್ ಆಫ್ ಆಲ್ ನನಗೆ ದೊಡ್ಡ ಗುರು ಅಂತಂದರೆ ನಮ್ಮ 3 ಜನ ಗುರುಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮೊದಲನೇ ಗುರು ನಮ್ಮ ದತ್ತಣ್ಣ ಸರ್. ಯಾಕಂದರೆ ನಂಗೆ ತುಂಬ ತಿದ್ದಿದ್ರು, ಹಂಗಲ್ಲಮ್ಮ ಇದು ನ್ಯಾಷನಲ್ ಅವಾರ್ಡ್ಗೆ ಹೋಗಬೇಕು, ಚೆನ್ನಾಗಿ ಮಾಡು ಅಂತ. ಸೊ ದತ್ತಣ್ಣ ಸರ್ಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಎರಡನೇ ಗುರುಗಳು ಅಫ್ಕೋರ್ಸ್ ನಮ್ಮ ಜಗದೀಶ್ ಸರ್ಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಚೇತನ್ ಸರ್, ಅವರು ಕೂಡ ಸಾಕಷ್ಟು ನಗಿಸ್ತಾ ಇದ್ರು. ನಮಗೆ ಸ್ಮೈಲ್ ಮಾಡೋದ್ರೆ ಆರ್ಟಿಫಿಷಿಯಲ್ ಸ್ಮೈಲಿಂಗ್ ನಮ್ಗೆ ಬರಲ್ಲ, ಎಕ್ಸ್ಪ್ರೆಷನ್ಸ್ ಬರಲ್ಲ. ಸಿಕ್ಕಾಪಟ್ಟೆ ನಗಿಸಿ ನಮಗೆ ಆ ಸ್ಮೈಲ್ ಮಾಡೋ ಥರ ಎಲ್ಲ ಮಾಡಿದ್ರು. ಹಾಗೆ ವಿನಯ್ ಸರ್ ತುಂಬ ಚೆನ್ನಾಗಿ ನಮಗೆ ತಿದ್ದುತ್ತಾ ಬಂದರು. ಹಾಗಾಗಿ ಒಂದು ಸಣ್ಣ ಪ್ರಯತ್ನ ನಾವು ಮಾಡಿದ್ದೀವಿ ಅಂತ ಹೇಳ್ಬೋದು. ಸೊ ಕೇಳ್ತಿದ್ರು ನಿಮ್ಮ ರಿಯಲ್ ಇದು ನಿಮಗೆ ಸಿನಿಮಾ ರಿಯಲಿಸ್ಟಿಕ್ ಅನ್ನಿಸ್ತಾ, ಅವ್ರ ಜೀವನದ ರಿಯಲ್ ಅಂತ ಕೇಳಿದ್ರು. ಸ್ವಲ್ಪ ರಿಯಲ್ಲೇ ಇತ್ತು. ಯಾಕಂದರೆ ಹೆಣ್ಣೋಡೋ ಶಾಸ್ತ್ರ ಅಂದರೆ ಎಲ್ಲರಿಗೂ ಒಂದೇ ಥರ ಇರುತ್ತೆ. ವಿಕಲಚೇತನರಿಗೆ ಬೇರೆ ಥರ ಇರಲ್ಲ, ಅಥವಾ ಬೇರೆಯವ್ರಿಗೆ ಬೇರೆ ಥರ ಇರಲ್ಲ. ನಮ್ಮದು ಕಂಪ್ಲೀಟ್ಲಿ ಅರೇಂಜ್ಡ್ ಮ್ಯಾರೇಜೇ. ಹಾಗಾಗಿ ಇಲ್ಲಿ ಏನು ಸಿನಿಮಾದಲ್ಲಿತ್ತು ಹಾಗೇನೆ ನಮ್ಮ ಜೀವನದಲ್ಲೂ ಆಗಿದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮ್ಗೇನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅಶ್ವಿನಿ ಅವರೇ, ನೀವಿಬ್ರು ನಿಜ ಜೀವನದ ಜೋಡಿಗಳು. ಸೊ ಸಮಾಜಕ್ಕೆ ಏನಾದರೂ ಸಂದೇಶ ಕೊಡ್ಬೇಕಂದ್ರೆ ಏನು ಕೊಡ್ತೀವಿ? ಸಮಾಜಕ್ಕೆ ಸಂದೇಶ ಅಂತ ಅನ್ನೋದಕ್ಕಿಂತನೂ ಕೆಲವ್ರಿಗೆಲ್ಲ ಏನಿದೆ ಅಂತಂದರೆ, ಅಯ್ಯೋ ಹೆಂಗೆ ಜೀವನ ಮಾಡ್ತಾರೆ, ಈ ಸಿನಿಮಾದಲ್ಲಿ ಹಾಗೆ ತೋರಿಸಿರೋದು ಹೆಂಗೆ ಜೀವನ ಮಾಡ್ತಾರೆ. ಈವನ್ ನಮ್ಮ ಅಪ್ಪ ಅಮ್ಮ ಕೂಡ ಯೋಚನೆ ಮಾಡಿದ್ರು, ಹೆಂಗೆ ಜೀವನ ಮಾಡ್ತಾರೆ ಬ್ಲೈಂಡ್ ವಿಜುವಲಿ ಇಂಪೇರ್ಡ್ ಮದುವೆ ಆದರೆ ಅಂತ. ಸೊ ಅದನ್ನು ತುಂಬ ಜನ ವಿಜುವಲಿ ಇಂಪೇರ್ಡ್ ಕಪಲ್ಸ್ ಇದ್ದೇ ಇದ್ದಾರೆ, ಅಂದರೆ ದೃಷ್ಟಿಹೀನತೆ ಹೊಂದಿರುವಂಥ ಜೋಡಿಗಳು ಇದ್ದೇ ಇರ್ತಾರೆ. ಸೊ ಎಲ್ಲರ ಥರ ನಾವು ಜೀವನ ಮಾಡಿದ್ರೆ ಸ್ವಲ್ಪ ಚಾಲೆಂಜಸ್ ಅಂತ ಸವಾಲುಗಳು ಇದ್ದೇ ಇರ್ತವೆ. ಬಟ್ ಎಲ್ಲರಿಗೂ ಇದ್ದಿದ್ದೇ, ವಿಕಲಚೇತನಿಗಷ್ಟೇ ಇರೋದ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಸವಾಲಿರುತ್ತೆ, ನಮಗೆ ಬೇರೆ ಥರ ಸವಾಲಿರುತ್ತೆ. ಹಾಗಂತ ನಾವು ಈ ಜೀವನದಲ್ಲಿ ಇದೆಲ್ಲ ಮಾಡ್ಕೊಳ್ಬಾರ್ದು, ಎಲ್ಲರಂತೆ ನಾವು ಇರಬಾರ್ದು ಅನ್ನೋದು ಕೂಡ ತಪ್ಪಾಗತ್ತೆ. ಸೊ ಹಾಗಾಗಿ ತಂದೆ ತಾಯಿಗಳು ಯಾರೆಲ್ಲ ಈ ವಿಕಲಚೇತನ ದಿವ್ಯಾಂಗರಂತ ತಂದೆ ತಾಯಿಗಳು ಅಥವಾ ಕುಟುಂಬಸ್ಥರು ಏನಿರ್ತಾರೋ, ನೀವು ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಪೋಷಿಸಿ, ಚೆನ್ನಾಗಿ ಸಹಕರಿಸಿ. ಸೊ ಅವರು ಕೂಡ ಎಲ್ಲರಂತೆ ಜೀವನ ಮಾಡ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನಗೆ ಒಲವು ಅನ್ನೋದು ಸ್ವಲ್ಪ ಅಷ್ಟೇ ಇತ್ತು, ತುಂಬ ಏನಿರಲಿಲ್ಲ. ಯಾಕಂದ್ರೆ ನಾನು
ಸ್ವಲ್ಪ ಸಮಾಜ ಸೇವಕಿ ಆಗಿದ್ರಿಂದ ನಾನು ಸಿಕ್ಕಾಪಟ್ಟೆ ಅಷ್ಟೇ ಜಸ್ಟ್ ಮಾತಾಡ್ತೀನಿ ಅಷ್ಟೇ, ಆ್ಯಕ್ಟಿಂಗ್ ಎಲ್ಲ ಮಾಡಕ್ಕೆ ಬರ್ತಿರ್ಲಿಲ್ಲ. ಹಾಗೆ ಜಗದೀಶ್ ಸರ್ ನಂಗೊಂದು ಆಪರ್ಚುನಿಟಿ ಕೊಟ್ಟರು. ಸರಿ, ನಾನು ಅದನ್ನೇ ಹೇಳಿದೆ, ಸರ್ ವಿ ಆರ್ ನಾಟ್ ಪರ್ಫೆಕ್ಟ್ ಪೀಪಲ್, ನಮಗೆ ಆ್ಯಕ್ಟಿಂಗ್ ಮಾಡಕ್ಕೆ ಬರಲ್ಲ, ಸೊ ಮತ್ತೆ ನಮ್ಮಿಂದ ನಿಮಗೆ ತೊಂದರೆ ಆಗಬಾರ್ದು ಸರ್ ಅಂತ ಹೇಳುವಾಗ ಜಗದೀಶ್ ಸರ್ ಅಂದರು, ಅದನ್ನ ನಾವು ಮಾಡಿಸ್ಕೊಂತೀವಿ, ನೀವು ಯಾಕೆ ಯೋಚನೆ ಮಾಡ್ತೀವಿ, ನೀವು ಜಸ್ಟ್ ನಮಗೊಂದು ಅವಕಾಶ ಕೊಡಿ, ನಿಮ್ಮ ಹತ್ರ ಮಾಡಿಸೋದಕ್ಕೆ ಅವಕಾಶ ಕೊಡಿ ಅಂತಂದರು. ಆವಾಗ ನಾವು ಅದನ್ನು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ವಿ, ನಾನು ನನ್ನ ಹಸ್ಬೆಂಡು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ವಂದನೆಗಳು. ಮೇಡಮ್, ಎಕ್ಸ್ಪ್ರೆಷನ್ ಎಲ್ಲ ತುಂಬಾ ಖುಷಿ ಅನ್ಸುತ್ತೆ ನಿಮ್ಮನ್ನು ನೋಡಿದಾಗ. ಬಟ್ ನೀವು ಆಕ್ಟ್ ಮಾಡಬೇಕಾದ್ರೆ ಡೈರೆಕ್ಟರ್ ಹೇಳೋದು ಅದೆಲ್ಲ ನಿಮಗೆ ಯಾವ ತರ ಚಾಲೆಂಜಸ್ ಅನಿಸ್ತು? ಹೆಂಗೆ ರಿಸೀವ್ ಮಾಡ್ಕೊಂಡ್ರಿ ಆಕ್ಟಿಂಗ್ ವಿಚಾರ? ಮೊಟ್ಟ ಮೊದಲಿಗೆ ಮಾಕ್ ಶೂಟಿಂಗ್ ಅಂತ ಮಾಡಿದ್ರು, ಅಂದ್ರೆ ನಮ್ಮ ಮನೆಗೆ ಬಂದು ಮಾಕ್ ಶೂಟಿಂಗ್ ತಗೊಂಡ್ರು. ಆಗ ನಾನು ಅಂದೆ, ಸರ್ ಇದು ಖಂಡಿತವಾಗ್ಲೂ ಆಗೋ ಕೆಲಸ ಇಲ್ಲ, ಸಾಕಷ್ಟು ನೀವು ಬಂಡವಾಳ ಹಾಕಿರ್ತೀರಿ, ನಮ್ಮಿಂದ ನಿಮಗೆ ತೊಂದರೆ ಆಗ್ಬಾರ್ದು ಅಂತ. ಆಮೇಲೆ ಮಾರ್ಕ್ ಶೂಟಿಂಗ್ ಮಾಡಿದಾಗ ಸ್ವಲ್ಪ ತಿದ್ದುತ್ತಾ ಬಂದ್ರಲ್ವಾ, ಅಲ್ಲೇ ನಮಗೆ ಅನ್ನಿಸ್ತು, ಅವ್ರಿಗೂ ಫಸ್ಟ್ ಕನ್ಫ್ಯೂಷನ್ ಇತ್ತಲ್ವ ಸರ್, ನಿಮಗೂ ಫಸ್ಟ್ ಅವ್ರಿಗೂ ಕನ್ಫ್ಯೂಷನ್ ಇತ್ತು, ಇವ್ರ ಕೈ ಮಾಡ್ಸೋಕ್ಕಾಗತ್ತೆ ನೋಡೋಣ ಅಂತ. ಮಾರ್ಕ್ ಶೂಟಿಂಗ್ ಆದ್ಮೇಲೆ ಅವ್ರಿಗೂ ಧೈರ್ಯ ಬಂತು, ನಮಗೂ ಧೈರ್ಯ ಬಂತು. ಸೊ ನಾವು ಹಂಗೆ ಮಾಡ್ಕೊಳ್ತಾ ಬಂದ್ವಿ. ಅಂದರೆ ಯೂಶಲಿ ಬೇರೆಯವ್ರಿಗೆ ಟೈಮ್ ತಗೊಂಡಾಗ ನಮ್ಗೆ ಸ್ವಲ್ಪ ಜಾಸ್ತಿನ ಟೈಮ್ ತಗೋಬೇಕಾಗತ್ತೆ. ಮೊಟ್ಟ ಮೊದಲಾಗಿದೆ ಪ್ರಥಮ ಪ್ರಯತ್ನ, ಇನ್ನೊಂದು ನಮ್ಮ ಹತ್ರ ಎಕ್ಸ್ಪ್ರೆಷನ್ಸು ಆ್ಯಕ್ಟಿಂಗ್ ಎಲ್ಲ ಮಾಡಿಸೋದು ಸ್ವಲ್ಪ ಟೈಮ್ ತಗೊಂಡ್ವಿ. ಬಟ್ ಐ ಥಿಂಕ್ ನನಗೆ ಗೊತ್ತಿಲ್ಲ, ಒಂದು ಬೆಟರ್ ಇದನ್ನು ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ತೀವಿ. ನೋಡಬೇಕು ಸರ್, ಜಗದೀಶ್ ಸರ್ ಅಂತ ಡೈರೆಕ್ಟರ್ ಸಿಕ್ಕರೆ ಯೋಚನೆ ಮಾಡಿ, ಸಮಾಜಮುಖಿದು ಏನೇ ಇದ್ರೂ ನಾವು ಅದನ್ನು, ಅಂದರೆ ಸಮಾಜಕ್ಕೆ ಒಳ್ಳೆಯದನ್ನು ತಿಳಿಸೋದಕ್ಕೋಸ್ಕರ ಮಾತ್ರನೇ ನಾವು ಅದನ್ನು ತಗೊಳ್ತಾರೆ, ಆಯ್ಕೆ ಮಾಡ್ಕೊಂಡು ತಗೊಳ್ತೀವಿ ಅಷ್ಟೇ ಸರ್. ಹೌದು ಹೌದು. ನಾನು ಅದೇ ಸಿನಿಮಾದ ಹೇಳ್ದಂಗೆ ನನಗೆ ಅಪ್ಪು ಸರ್ ತುಂಬ ಇಷ್ಟ, ಯಾಕಂದರೆ ಸಾಕಷ್ಟು ಬಾರಿ ಅವ್ರನ್ನ ಮೀಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಅವಾರ್ಡ್ ತೊಗೊಂಡು ಬಂದಾಗೆಲ್ಲ ಅವರು ತುಂಬ ಪ್ರಶಂಸೆ ಮಾಡಿದರು ನನಗೆ. ಸಣ್ಣ ವಯಸ್ಸಿದ್ದಾಗ ನಾನು ಓದಿದ್ದು ಸ್ಪೆಷಲ್ ಸ್ಕೂಲ್, ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಅನ್ನುವಂಥ ಸ್ಕೂಲಲ್ಲಿ. ಅಲ್ಲೂ ಸಾಕಷ್ಟು ಬಾರಿ ಬಂದು ನನ್ನ ಮೀಟ್ ಮಾಡಿದ್ರು. ಆಗಿಂದನೂ ಕೂಡ ನಾನು ಅವರ ಅಪ್ಪು ಅಭಿಮಾನಿನೇ, ಹಾಗಾಗಿ ನನಗೆ ಅವ್ರು ಭಾಳ ಇಷ್ಟ ಆಗ್ತಾರೆ. ಇನ್ನು ನಟಿ ಅಂತ ಬಂದಾಗ ಅಫ್ಕೋರ್ಸ್ ನಮ್ಮ ಜೂಲಿ ಲಕ್ಷ್ಮಿ ಮೇಡಮು, ಅವ್ರು ನನಗೆ ಭಾಳ, ನಾನು ಅಮ್ಮ ಅಂತಲೇ ಕರಿತೀನಿ. ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ನನಗೆ ಭಾಳ ಇಷ್ಟ ಆಗುತ್ತೆ. ಅವ್ರ ವಾಯ್ಸ್ ಎಲ್ಲ ಕೇಳುವಾಗ ನಾವು ನೋಡೋಕ್ಕಾಗಲ್ಲ, ಬಟ್ ಅವ್ರ ಧ್ವನಿ ಕೇಳಿ ನಾವು ಅವ್ರನ್ನ ಇಷ್ಟಪಡ್ತೀವಿ. ಆಮೇಲೆ ನಮ್ಮದೊಂದು ಶಾಲೆ ಇದೆ.